ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಈ ವಿಡಿಯೋದಲ್ಲಿ ಏನೆಂದು ಹೇಳುತ್ತಿದ್ದೇನೆಂದರೆ, ಸೆಕೆಂಡ್ ಪಿ ಯು ಸಿ 2026ರಲ್ಲಿ ಬರುವ ಆ್ಯನ್ಯುವಲ್ಗೆ ಇಂಪಾರ್ಟೆಂಟ್ ಕ್ವಶನ್ ಆದಂಥ ಬುದ್ಧನ ಜೀವನ ಮತ್ತು ಬೋಧನೆಗಳು, ಅವನ ಬಾಲ್ಯದ ಹಾಗೆ ಅವನ ಮಹಾನ್ ಪರಿತ್ಯಾಗದ ಇದು ಕ್ವಶನ್ ಆಗಿರುತ್ತದೆ. ಇದಕ್ಕೆ ಆನ್ಸರ್ ಹೇಳ್ತಿದ್ದೇನೆ. ಹಾಗೆ ವಿಡಿಯೋನ ಪ್ರಾರಂಭ ಮಾಡೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ಯಾವುದೇ ತರಹ ನಾವು ಸುಳ್ಳ ವಿಡಿಯೋವನ್ನು ಮಾಡುವುದಿಲ್ಲ. ಎಲ್ಲಾದರೂ ತಪ್ಪಿದ್ದರೂ ಸಹ ಕಾಮೆಂಟ್ ಮಾಡಿ, ಹಾಗೆ ಕ್ಷಮಿಸಿ. ಅವನ ಜನನ ಮತ್ತು ಬಾಲ್ಯ ನೋಡೋಣ. ಬುದ್ಧರು ನೇಪಾಳದ ಲುಂಬಿನಿಯಲ್ಲಿ ಜನಿಸಿದರು. ಒಂದೊಂದು ಪಾಯಿಂಟ್ಸ್ ಬರೆದಿದ್ದೇನೆ. ನೀವು ಹೀಗೆ ಪ್ಯಾರಾ ಮಾಡಿ ಸಹ ಬರೆಯಬಹುದು, ಪಾಯಿಂಟ್ಸ್ ಮಾಡಿ ಬರೆಯಬಹುದು. ಪಾಯಿಂಟ್ಸ್ ಮಾಡಿ ಬರೆದರೆ ಹೆಚ್ಚಿಗೆ ಅಂಕಗಳು ಕೊಡ್ತಾರೆ. ಹಾಗೆ ಎರಡನೇದು, ತಂದೆ ಶುದ್ಧೋಧನ ರಾಜ, ತಾಯಿ ಮಾಯಾದೇವಿ. ಹಾಗೆ ಬುದ್ಧನು ಹುಟ್ಟಿದ 8 ದಿವಸ ಆದ ಮೇಲೇ ಮಾಯಾದೇವಿ ಸಾಯುತ್ತಾಳೆ ಅಂತ ಹಿಸ್ಟ್ರಿಯಲ್ಲಿದೆ. ಹಾಗೆ ಬಾಲ್ಯದ ಹೆಸರು ಸಿದ್ಧಾರ್ಥ. ಹಾಗೆ ಅವರು ಶಾಕ್ಯ ವಂಶದ ಕುಮಾರರಾಗಿದ್ದರು. ಹಾಗೆ ಬಾಲ್ಯದಲ್ಲಿ ಎಲ್ಲ ಸೌಖ್ಯಗಳು ದೊರಕಿದ್ದವು. ಹಾಗೆ 4 ದೃಶ್ಯಗಳು ಮತ್ತು ಸನ್ಯಾಸ. ಸಿದ್ಧಾರ್ಥನ ಜೀವನದಲ್ಲಿ ಮೊದಲ ಬಾರಿಗೆ ವೃದ್ಧನ್ನು, ರೋಗಿಯನ್ನು, ಮೃತದೇಹವನ್ನು, ಸನ್ಯಾಸಿಯನ್ನು, ಅವನ ದೋಸ್ತನಾದಂಥ, ಅವನ ಫ್ರೆಂಡ್ ಆದಂಥ, ಅವನ ಗೆಳೆಯನಾದಂಥ ಚೆನ್ನಣ್ಣನ ಜೊತೆ ಹೋಗುವಾಗ ಮೃತದೇಹವನ್ನು ಸನ್ಯಾಸಿಯನ್ನು ನೋಡುತ್ತಿದ್ದಾನೆ. ಹಾಗಾಗಿ ಅವನು ನೋಡಿ ಜೀವನ ದುಃಖಮಯ ಎಂದು ಅರಿತು 21ನೇ ವಯಸ್ಸಿನಲ್ಲಿ ಮನೆ, ಕುಟುಂಬ, ರಾಜ್ಯವನ್ನು ತ್ಯಜಿಸಿ ಸನ್ಯಾಸಿಯಾಗಿದ್ದರು. ಹಾಗೆ ಅವರ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ. ಅವರು ಬಿಹಾರದ ಬೋಧಗಯಾದ ಯಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನ ಮಾಡಿ ಜ್ಞಾನೋದಯ ಪಡೆದರು. ಜ್ಞಾನೋದಯದ ನಂತರ ಅವರು ಬುದ್ಧರಾದರು. ಹಾಗೆ ಮೊದಲ ಉಪದೇಶ ಧರ್ಮಚಕ್ರ ಪ್ರವರ್ತನ. ಬುದ್ಧರು ತಮ್ಮ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ಸಾರನಾಥನಲ್ಲಿ ನೀಡಿದರು. ಹಾಗೆ ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. 5 ಭಿಕ್ಷುಗಳಿಗೆ ಮೊದಲ ಬೋಧನೆ ನೀಡಿದರು. ಮುಖ್ಯ ಬೋಧನೆಗಳು: 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು, ಮಧ್ಯಮ ಮಾರ್ಗ, ಅಹಿಂಸೆ ಮತ್ತು ಕರುಣೆ. ಇವು ಅಷ್ಟಾಂಗ ಮಾರ್ಗಗಳು ಸಹ ಬರುತ್ತವೆ. ಇವು ಯಾವ್ಯಾವೆಂದರೆ ಅಹಿಂಸೆ, ಸತ್ಯ, ಕಾಮ, ಮೋಕ್ಷ, ಮದ, ಮತ್ಸ, ಇನ್ನೊಂದು 2-3 ಅವು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ ನೋಡಿ. ಯಾಕಂದರೆ ನಾವೇ ಸ್ವಲ್ಪ ಕೊಟ್ಟಿದ್ದೇವೆ. ನಿಮಗೆ ವಿಡಿಯೋವನ್ನು ದೊಡ್ಡದಾಗಿ ನಿಮಗೆ ಬೋರ್ ಹೊಡೆಯೋದ್ರಿಂದ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಬುದ್ಧರ ಪ್ರಮುಖ ಉಪದೇಶಗಳು ಸಾರಾಂಶ: 4 ಆರ್ಯ ಸತ್ಯಗಳು. 1ನೇದು, ಜೀವನ ದುಃಖಮಯವಾಗಿದೆ. 2ನೇದು, ದುಃಖಕ್ಕೆ ಆಶಯ ಕಾರಣ. 3ನೇದು, ದುಃಖ ನಿವಾರಣೆ ಸಾಧ್ಯ. 4ನೇದು, ದುಃಖ ನಿವಾರಣೆಗೆ ಅಷ್ಟಾಂಗ ಮಾರ್ಗ. ಹಾಗೆ ಬುದ್ಧನ ಬೋಧನೆಗಳು: ಬುದ್ಧರು ಸುಮಾರು 45 ವರ್ಷಗಳ ಕಾಲ ಜನರಲ್ಲಿ ಧರ್ಮ ಬೋಧನೆ ನೀಡಿದರು. ಹಾಗಂದರೆ ಬುದ್ಧರು ಸುಮಾರು 45 ವರ್ಷಗಳ ಕಾಲ ಜನರಿಗೆ ಧರ್ಮದ ಬಗ್ಗೆ ಬೋಧನೆ ನೀಡಿದರು. ಹಾಗಂದರೆ ಧರ್ಮದ ಬಗ್ಗೆ ಪಾಠವನ್ನು ಹೇಳಿದರು, ಸಿಂಪಲ್ ಆಗಿ ಹೇಳಬೇಕಾದ್ರೆ. ಹಾಗೆ ರಾಜರು, ಸಾಮಾನ್ಯ ಜನರು, ಮಹಿಳೆಯರು ಎಲ್ಲರಿಗೂ ಸಮಾನವಾಗಿ ಉಪದೇಶ ನೀಡಿದರು. ರಾಜರಾಗಿರೋದಂಥ ಬುದ್ಧರು ಆಗಿರ್ಬೋದು, ಸಾಮಾನ್ಯ ಜನರು, ಮಹಿಳೆಯರು, ಪುರುಷರು, ಯಾರಿಗೂ ಮೇಲು ಕೀಳು ಎಂಬುದೇ ಎಲ್ಲರಿಗೂ ಸಮಾನ ರೀತಿಯಾಗಿ ನೀಡಿದರು. ಹಾಗೆ ಭಿಕ್ಷು ಸಂಘ ಸ್ಥಾಪಿಸಿದರು. ಇವು ಇಲ್ಲಿ ನೋಡಿ, ಕಲ್ಕತ್ತಾದಲ್ಲಿ ಒಂದಿದೆ ನೋಡಿ, ಅವುಗಳಿಗೆ ಭಿಕ್ಷು ಸಂಘ ಸ್ಥಾಪಿಸಿ, ಮಠಗಳನ್ನು ಸ್ಥಾಪಿಸಿ, ಅವರ ಶಿಷ್ಯರಾದಂಥವರಿಗೆ ಭಿಕ್ಷುಗಳಿಗೆ ಕಳಿಸಿ ಅವರಿಗೆ ಭಿಕ್ಷೆ ಬೇಡಿಕೊಂಡು ಬಂದು ಎಲ್ಲರಿಗೂ ದಾನ ಮಾಡುವುದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅವರು ಸಹ ಹೋಗಿ ಭಿಕ್ಷೆ ಬೇಡುವುದು ಒಂದು ಸಂಘ ಮಾಡಿದರು. ಈಗ ನಾವು ಎಲ್ಲರೂ ಸೇರಿ ಹೆಂಗೆ ಸಂಘ ಆಗುತ್ತೆ ನೋಡಿ, ಒಂದು 4-5-10 ಜನ ಸೇರಿ ಅವರು ಸಹ ಒಂದು ಸಂಘ ಮಾಡಿ. ಹಾಗೆ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳಿಂದ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಹಾಗೆ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.